ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ. ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ನೋಡಿ. ಭಾಳ ಮುಖ್ಯವಾಗಿ ವ್ಯಾಪಾರ ವೃದ್ಧಿ ಆಗಬೇಕು ಅಂದರೆ ಏನು ಮಾಡಬೇಕು, ಯಾವಾಗಲೂ ಸ್ಥಿರವಾಗಿರಬೇಕು ಅಂದರೆ ಏನು ಮಾಡಬೇಕು ತಿಳಿಸ್ಕೊಡ್ತೇನೆ ನಾನು. ಕೊನೆಯ ಭಾಗದಲ್ಲಿ ನನ್ನ ವಿಡಿಯೋಸ್ನ ನೋಡಿ, ನಿಮಗೆ ಶುಭವಾಗ್ತದೆ. ಬಟ್ ಅಟ್ಲೀಸ್ಟ್ ವ್ಯಾವಹಾರಿಕವಾಗಿ ಶುಭವಿರ್ತಕ್ಕಂಥ ಒಂದು ಯಂತ್ರವನ್ನು ನಾನು ತೋರಿಸ್ತೇನೆ. ಸ್ನೇಹಿತರೆ, ಫಸ್ಟು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಶನಿವಾರ ಈ ದಿನ ಅಮಾವಾಸ್ಯ ತಿಥಿ ಇರ್ತಕ್ಕಂಥದ್ದು. ಅಮಾವಾಸ್ಯ ತಿಥಿ ಶನಿವಾರಗಳಂದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ ನಿಮಗೆ. ಹಾಗೆ ಕೃಷ್ಣಪಕ್ಷ ಸೌಭಾಗ್ಯ ಯೋಗ ಇರ್ತಕ್ಕಂಥದ್ದು, ಚತುಷ್ಪಾದ ಹಾಗೆ ನಾಗವ ಕರ್ಣ ಇರ್ತಕ್ಕಂಥ ಸಂದರ್ಭ. ಚಂದ್ರ ಭರಣಿ ನಕ್ಷತ್ರ ಮೇಷರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 8:53 10:35 ಬೆಳಗಿನವರೆಗೂ. ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 1:59 3:41 ಮಧ್ಯಾಹ್ನದವರೆಗೂ. ಗುಳಿಕ ಕಾಲ ಬೆಳಗ್ಗೆ 5:30 7:11 ಬೆಳಗಿನವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ 5:30 6:24 ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ 11:50 ಮಧ್ಯಾಹ್ನ 12:44 ಚಂದ್ರ ಭರಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭ. ಶುಕ್ರ ನಕ್ಷತ್ರದಲ್ಲಿ ಯಾರಿಗೆ ಯಾವ ಫಲಗಳು ಲಭ್ಯವಾಗುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲಾನುಫಲಗಳು ನೋಡಿ. ಮೇಷರಾಶಿಯವರಿಗೆ ಹಣಕಾಸು ವ್ಯಾಪಾರಗಳು ಯಾವುದೇ ಆಗಿರ್ಬೋದು, ಈ ದಿನ ಮುಖ್ಯವಾಗಿ ತನ್ನ ಪ್ರಯತ್ನ, ಹಲವಾರು ಬಾರಿಯ ಪ್ರಯತ್ನದಿಂದ ಮಾತ್ರ ಸಕ್ಸಸ್ ರೇಟ್ ಜಾಸ್ತಿ ಇದೆ. ಕೆಲವೊಂದು ವಿಚಾರಗಳು ಸಂಧಾನದ ಮೂಲಕ, ಮಾತುಕತೆಯ ಮೂಲಕ ಬಗೆಹರಿತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಕೇವಲ ಈ ದಿನದ ನಿಮ್ಮ ಮಾತುಗಳು, ನಿಮ್ಮ ತೋಳ್ಬಲ ಅಥವಾ ಅಟ್ಲೀಸ್ಟ್ ನಿಮ್ಮ ನಡತೆಗಳು ಭಾಳ ಶುಭ್ರತೆಯಿಂದ ಕೂಡಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸುತ್ತೆ. ಸಣ್ಣ ಪ್ರಯಾಣಗಳು ಇರ್ತಕ್ಕಂಥದ್ದು ಸಂಗಾತಿಯೊಟ್ಟಿಗೆ ಕೂಡ ತೋರಿಸುತ್ತೆ. ಮೇಷರಾಶಿಯವ್ರಿಗೆ ದಿನ ಖಂಡಿತ ಶುಭದ ಫಲಪ್ರಾಪ್ತಿ ಇರ್ತಕ್ಕಂಥದ್ದೇ ಜಾಸ್ತಿ ತೋರಿಸುತ್ತೆ. ಹಾಗೆ ವೃಷಭ ರಾಶಿಯವರ ಫಲಾಫಲ ಯಾವಾಗಲೂ ವೃಷಭ ರಾಶಿಯವರು ಹಣಕಾಸು, ಕುಟುಂಬ, ವ್ಯಾವಹಾರಿಕವಾದಂಥ ಆಲೋಚನೆಗಳನ್ನು ಮಾಡ್ತೀರಿ. ಕೆಲವೊಂದು ಬಾರಿ ತಪ್ಪು ಮಾತಿನಿಂದ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಗಳು ಕಂಡುಬರುತ್ತೆ. ವೃಷಭ ರಾಶಿ ಸಾಧ್ಯವಾದಷ್ಟು ಕೂಡ ತನ್ನ ಮಾತಿನ ಮೇಲೆ ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ. ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಕಾಲ ಕೂಡ ಆಗ್ತದೆ. ಅದೇ ರೀತಿಯಾಗಿ ಒಳ್ಳೊಳ್ಳೆಯ ಉಡುಗೊರೆಗಳನ್ನು ತಗೋಬೇಕು ಅಂತಕ್ಕಂಥದ್ದು ಕೂಡ ಇರುತ್ತೆ. ಸ್ವಲ್ಪ ವ್ಯತಿರಿಕ್ತವಾಗಿರ್ತಕ್ಕಂಥ ಮನೋಭಾವತೆ ಕಾಣುತ್ತೆ. ಅದರ ಬಗ್ಗೆ ಸ್ವಲ್ಪ ಯೋಚನೆಗಳನ್ನು ಮಾಡಿಕೊಳ್ಳಿ. ಮಾತಿನ ಮೇಲೆ ನಿಗಾ ಇಡಿ, ಖಂಡಿತವಾಗಿ ಶುಭದಾಯಕವಾಗ್ತದೆ. ಮಿಥುನ ರಾಶಿಯ ಫಲಾಫಲ ಸಾಧ್ಯವಾದಷ್ಟು ಕೂಡ ಈ ದಿನ ಲಕ್ಸುರಿ ಲೈಫ್ ನೀಡ್ ಮಾಡಬೇಕು ಅಂತಕ್ಕಂಥ ಮನೋಭಾವದ ಜೊತೆ ತನ್ನ ತನ್ನ ಸುಖ ಜಾಸ್ತಿ ಆಗಬೇಕು, ನನಗೋಸ್ಕರ ಎಲ್ಲ ಆಗಬೇಕು ಅಂತಕ್ಕಂಥದ್ದೇ ಜಾಸ್ತಿ ಸ್ವಾರ್ಥತೆ ತುಂಬುತ್ತೆ. ಬಟ್ ಲಾಭದಾಯಕವಾಗಿರ್ತಕ್ಕಂಥ ದಿನವಾದರೂ ಸ್ವಾರ್ಥವನ್ನು ಬಿಡಿ. ಯಾವುದೇ ಸ್ನೇಹಿತರಾಗಿರ್ಬೋದು, ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗಿನ ಸಂಬಂಧಗಳಾಗಿರ್ಬೋದು, ಸ್ವಲ್ಪ ಸ್ವಾರ್ಥದ ಬುದ್ಧಿ ಸ್ವಲ್ಪ ಬೇರೆಯವ್ರಿಗೆ ಹಿಂಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಬೆಳೆಯುತ್ತೆ. ಅದರ ಬಗ್ಗೆ ಸ್ವಲ್ಪ ಆಲೋಚನೆಗಳನ್ನು ಮಾಡಿ ಸರಿ ಮಾಡಿಕೊಳ್ಳತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಶುಭವಾಗ್ತದೆ ಕೂಡ, ಖಂಡಿತ ಒಳ್ಳೆಯದಾಗ್ತದೆ. ಬಟ್ ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರಗಳು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಸಾಗ್ತದೆ. ಆರೋಗ್ಯದಲ್ಲಿ ಉತ್ತಮತೆ ಇರುತ್ತೆ. ಮಿಥುನ ರಾಶಿಯವ್ರಿಗೆ ಈ ದಿನ ಮಿಶ್ರ ಫಲಗಳಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಹಾಗೆ ಕಟಕ ರಾಶಿಯ ಫಲಾಫಲ ಸ್ವಲ್ಪ ಖರ್ಚುಗಳು, ಹಾಗೆ ವಾಹನಾದಿಗಳು ಸ್ವಲ್ಪ ಖರ್ಚುಗಳನ್ನು ತರುತ್ತೆ. ಇದ್ದಕ್ಕಿದ್ದಾಗೆ ನಷ್ಟದ ಒಂದು ದಿನವಾಗಿ ಪರಿಣಾಮವನ್ನು ಬೀರುತ್ತೆ.
ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಿಂದ ಅದನ್ನು ಸರಿದೂಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀರ ಬಿಟ್ಟರೆ, ಬಟ್ ಇದರ ನಷ್ಟ ಜಾಸ್ತಿ ಇದೆ. ಸ್ವಲ್ಪ ಇರುವೆಗೂಡಿಗೆ ಸಕ್ಕರೆ ಹಾಕಿ, ಹಾಗೆ ಲಕ್ಷ್ಮಿಯ ಅಷ್ಟೋತ್ತರವನ್ನು ಜಪವನ್ನು ಮಾಡಿ, ಸ್ವಲ್ಪ ಶುಭದಾಯಕವಾಗುತ್ತೆ. ಸಿಂಹರಾಶಿಯ ಫಲಾಫಲ ಹೇಗಿರುತ್ತೆ? ಖಂಡಿತ ಸಿಂಹರಾಶಿಯವ್ರಿಗೆ ಈ ದಿನ ಯಾರೋ ಒಬ್ಬ ಚಾಲಕರಿದ್ದೀರೋ ಅಥವಾ ಕಮಿಷನ್ ಆಧಾರಿತ ವ್ಯಕ್ತಿ ಇದ್ದೀರೋ, ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀರೋ, ಮ್ಯಾಕ್ಸಿಮಮ್ ಸಿಂಹರಾಶಿಯವ್ರಿಗೆ ಲಾಭದ ದಿನವಾಗುತ್ತೆ. ತನ್ನ ಕೆಲಸದಲ್ಲಿ ಲಾಭವನ್ನು ಸಾಧಿಸ್ತಕ್ಕಂಥ ದಿನ, ಖಂಡಿತವಾಗಿ ಲಾಭದಾಯಕವಾಗಿರ್ತಕ್ಕಂಥ ಒಂದು ವಿಚಾರ ಈ ದಿನ ಸಿಂಹರಾಶಿಯವ್ರಿಗೆ ಲಭ್ಯತೆ ಆಗುತ್ತೆ. ಒಳ್ಳೆಯದಾಗಲಿ. ಕನ್ಯಾ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು? ಅಫ್ಕೋರ್ಸ್ ಕನ್ಯಾ ರಾಶಿಯವ್ರಿಗೂ ಕೂಡ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ. ವ್ಯಾಪಾರ ವೃದ್ಧಿ ಇರ್ತಕ್ಕಂಥದ್ದು, ಇದ್ದಕ್ಕಿದ್ದಾಗೆ ಧನಾಗಮ ಬರ್ತದೆ. ಹೆಸರು ಕೀರ್ತಿ ಪ್ರತಿಷ್ಠೆ, 9ರ ಅಧಿಪತಿ ದಶಮ ಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಕೂಡ ಈ ಕನ್ಯಾ ರಾಶಿಯವ್ರಿಗಿದೆ. ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ. ರಾಜಕೀಯವಾಗಿರ್ತಕ್ಕಂಥ ಮನೋಭಾವತೆ ಕೂಡ ಈ ದಿನ ಕನ್ಯಾ ರಾಶಿಯವ್ರಿಗಿದೆ. ಶುಭದ ವಾತಾವರಣ ಇರತಕ್ಕಂಥದ್ದು ಕೂಡ ಇದೆ, ಲಾಭವಿದೆ ಕೂಡ. ಶಿವನ ಮಂತ್ರಗಳನ್ನು ಜಪವನ್ನು ಮಾಡಿ ಕನ್ಯಾ ರಾಶಿಯವ್ರಿಗೆ ಶುಭದಾಯಕವಾಗುತ್ತೆ. ತುಲಾರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ತುಲಾರಾಶಿಯವ್ರಿಗೆ ನಿಜವಾಗ್ಲೂ ಇದೊಂದು ಅವಕಾಶಗಳು ಇರ್ತಕ್ಕಂಥ ದಿನವಾಗ್ತದೆ. ಸಾಧ್ಯವಾದಷ್ಟು ಇದನ್ನು ಸದುಪಯೋಗ ಮಾಡಿಕೊಳ್ಳಿ. ಲಗ್ನಾಧಿಪತಿ 9ರ ಸ್ಥಾನ, ಇದ್ದಕ್ಕಿದ್ದ ಹಾಗೆ ಹಣಕಾಸಿನ ವಿಚಾರ, ಕೆಲಸದಲ್ಲಿ ಕೂಡ ಬದಲಾವಣೆಯನ್ನು ತರತಕ್ಕಂಥ ದಿನವಾಗ್ತದೆ. ಖಂಡಿತ ತುಲಾರಾಶಿಯವ್ರಿಗೆ ಹೇಳ್ತಾ ಇದ್ದೇನೆ, ಇದೊಂದು ವಿಶೇಷವಾಗಿರ್ತಕ್ಕಂಥ ದಿನ. ನಿಮ್ಮಲ್ಲಿನ ಬದಲಾವಣೆ ಜೀವನದ ಒಂದು ವಿಶೇಷ ದಾರಿಯನ್ನು ತೋರಿಸ್ಬಿಡುತ್ತೆ. ಖಂಡಿತ ಒಳ್ಳೆಯದಿದೆ. ವೃಶ್ಚಿಕ ರಾಶಿಯವ್ರಿಗೆ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ತಕ್ಕಂಥದ್ದು ಕೂಡ ಇರುತ್ತೆ. ಬಟ್ ಹಾಗೆ ನಷ್ಟನೂ ಕೂಡ ಇದೆ. ಸಂಗಾತಿಯೊಟ್ಟಿಗಿನ ಹಾಗೆ ವ್ಯವಹಾರದಲ್ಲಿ ಯಾವುದೇ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಮಾಡ್ಕೊಳ್ಬೇಡಿ. ನಿಗೂಢ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ಒಂದು ದಿನವಾಗ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದರೆ ದುರ್ಗಾಷ್ಟೋತ್ತರಗಳು, ದುರ್ಗಾದೇವಿಗೆ ಕೆಂಪು ದಾಸವಾಳವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಬನ್ನಿ. ಇರುವೆಗೂಡಿಗೆ ಸಕ್ಕರೆ ಹಾಕೋದು ಮರಿಬೇಡಿ. ಸ್ವಲ್ಪ ನಷ್ಟ ಇರ್ತಕ್ಕಂಥ ದಿನವಾಗ್ತದೆ. ಧನುರಾಶಿಯವರ ಫಲಾಫಲ. ಧನುರಾಶಿಯವರಿಗೆ ಸಂಗಾತಿಯಿಂದ ಲಾಭ, ಕೆಲಸದಿಂದ ಲಾಭ, ವ್ಯಾವಹಾರಿಕವಾಗಿ ಲಾಭ, ಹಾಗೆ ಕಂಕಣ ಭಾಗ್ಯದ ಲಭ್ಯತೆ ಕೂಡ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಖಂಡಿತ ಧನುರಾಶಿಯವರಿಗೆ ಶುಭದ ಕಾಲದಲ್ಲಿ ಒಂದು ಕೂಡ ಒಳ್ಳೆಯದಾಗಲಿ. ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ ಶುಭವಿದೆ, ಆದರೆ ಅಡಿಕ್ಟಿವ್ ನೇಚರನ್ನು ದೂರ ಮಾಡಿ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಬರ್ತಕ್ಕಂಥದ್ದು ಇರ್ತದೆ. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಉನ್ನತೆಯನ್ನು ಅಂದರೆ ಒಂದು ಪ್ರಶಂಸೆಯನ್ನು ಸಿಗ್ತಕ್ಕಂಥದ್ದು ಇದೆ. ಬಟ್ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಭಾಳ ಮುಖ್ಯ. ಸ್ವಲ್ಪ ಅಡಿಕ್ಟಿವ್ ನೇಚರ್ ಜಾಸ್ತಿ ಆಗುತ್ತೆ. ಹಾಗೆ ಪ್ರೀತಿ ಪಾತ್ರೊಟ್ಟಿಗೆ ಬಾಂಧವ್ಯ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಬರುತ್ತೆ. ಕೋಪದ ವಾತಾವರಣದಿಂದ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಕಟ್ಟಾಗ್ತಕ್ಕಂಥ ಸನ್ನಿವೇಶ ಬರೋದ್ರಿಂದ ಸ್ವಲ್ಪ ಜಾಗರೂಕತೆ ಇರಿ. ಕುಂಭರಾಶಿಯ ಫಲ. ಖಂಡಿತ ಕುಂಭರಾಶಿಯವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಕ್ರಿಯೇಟಿವ್ ನಾಲೆಡ್ಜ್ ಇರ್ತದೆ. ಹಾಗೆ ನಿಮ್ಮ ಯಾವುದೇ ವಿಚಾರಗಳಲ್ಲಿ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಇದೆಲ್ಲ ಸಾಫ್ಟ್ ನೇಚರ್ ಇರ್ತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ. ಕುಂಭರಾಶಿ ಈ ದಿನ ಅದೃಷ್ಟದ ದಿನದಲ್ಲಿ ಒಂದು ಕೂಡ ಶುಭವಾಗಲಿ. ಹಾಗೆ ಮೀನರಾಶಿಯ ಫಲಾಫಲ. ಮೀನರಾಶಿಯವ್ರಿಗೆ ಸಾಧ್ಯವಾದಷ್ಟು ಈ ದಿನ ತುಂಬ ಕ್ರೇಜ್ ಇರುತ್ತೆ ವಾಹನಗಳ ಬಗ್ಗೆ. ಹಾಗೆ ಸುಖಾಸೀನ ಅಂತ ನೋಡ್ತೀವಿ. ಬಿಡಪ್ಪ, ಯಾವ ಕೆಲಸ ಮಾಡಿದ್ರು ಪರವಾಗಿಲ್ಲ, ನಾನು ಆರಾಮಾಗಿರಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಅದೇ ರೀತಿ ಇರುತ್ತೆ. ಸ್ವಲ್ಪ ಲೇಸಿನೆಸ್ ಕಾಡುತ್ತೆ. ಮೀನರಾಶಿಯವ್ರಿಗೆ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ಅದಾಗೆ ಆಗುತ್ತೆ ಕೂಡ. ಅದೇ ರೀತಿಯಾಗಿರ್ತಕ್ಕಂಥ ದಿನವಾಗ್ತದೆ. ಇಷ್ಟು 12 ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ ನೋಡಿ, ಭಾಳ ವಿಶೇಷವಾಗಿ ವ್ಯಾಪಾರ ನಷ್ಟಕ್ಕೆ ಸಾಗ್ತಾ ಇದೆ ಎಂದಾಗ, ನಷ್ಟದತ್ತ ಸಾಗ್ತಿದೆ, ನಮಗೆ ವ್ಯಾಪಾರವನ್ನು ಬಿಟ್ಟು ಬೇರೆ ಯಾವುದೂ ಗೊತ್ತಿಲ್ಲ ಗುರುಗಳೇ, ವ್ಯಾಪಾರನೇ ನಮ್ಮ ಧರ್ಮ ಅಂತಕ್ಕಂಥವ್ರು ನಷ್ಟ ಜಾಸ್ತಿ ಆಗ್ತಿದೆ ಅಂತಕ್ಕಂಥವ್ರು ನೋಡಿ, ವ್ಯಾಪಾರ ವೃದ್ಧಿ ಯಂತ್ರ ಭಾಳ ವಿಶೇಷತೆ ಕೊಡುತ್ತೆ. ಖಂಡಿತವಾಗಿ ನೋಡಿ, ಇದರ ತತ್ವ ಗಣೇಶ ಮತ್ತು ಲಕ್ಷ್ಮಿಯ ತತ್ವ ಇರ್ತಕ್ಕಂಥದ್ದು. ಈ ಗಣೇಶ ಲಕ್ಷ್ಮಿಯ ತತ್ವ ಅಡೆತಡೆಗಳನ್ನು ನಿವಾರಣೆಯನ್ನು ಮಾಡಿ ನಿಮ್ಮ ವ್ಯಾಪಾರವನ್ನು ವೃದ್ಧಿಯನ್ನು ಮಾಡುತ್ತೆ. ಇದಕ್ಕೆ ಸಾಧ್ಯವಾದರೆ ಆ ಥರದ ಸಮಸ್ಯೆಗಳಿದ್ದಾಗ ಪ್ರತಿದಿನ ತುಪ್ಪದ ದೀಪದ ಆರಾಧನೆಯನ್ನು ಮಾಡಿ. ಪೈರೇಟ್ ಮೇಲಿರ್ತಕ್ಕಂಥದ್ದಿರೋದ್ರಿಂದ ಸ್ಥಿರತೆಯನ್ನು ಕಾಪಾಡುತ್ತೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರದ ಉಚ್ಚಾರಣೆಯಿಂದ ಇದನ್ನು ಪೂಜೆಯನ್ನು ಮಾಡಿ ಪ್ರತಿ ದಿವಸ 11 ಬಾರಿ ಮಂತ್ರವನ್ನು ಯಂತ್ರದ ಮುಂದೆ ಇಟ್ಟು ಹೇಳಿ. ಖಂಡಿತ ವ್ಯಾಪಾರದಲ್ಲಿ ವೃದ್ಧಿ ಆಗ್ತಾ ಬರುತ್ತೆ, ನಷ್ಟಗಳು ಕಡಿಮೆ ಆಗ್ತಾ ಬರ್ತಕ್ಕಂಥ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.